ಆಶಾ ಕಾರ್ಯಕರ್ತರ ಪ್ರತಿಭಟನೆ ಮೂರನೇ ದಿನಕ್ಕೆ ಪಾದಾರ್ಪಣೆ. ಬಾಗಲಕೋಟ ಜಿಲ್ಲಾ ಕಚೇರಿ ಹತ್ತಿರ ಆಶಾ ಕಾರ್ಯಕರ್ತರು ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಲು ಅಹೋರಾತ್ರಿ ಧರಣಿ ಆರಂಭಿಸಿದ್ದು, ಇಂದು ಮೂರನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಜೀವನ ಭದ್ರತೆ, ವೇತನ ವೃದ್ಧಿ ಹಾಗೂ ಶಾಶ್ವತೀಕರಣ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಧರಣಿಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕರ್ತೆಯರು ನಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿ, ದೀರ್ಘಕಾಲದಿಂದ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ, ಆದರೆ ಇನ್ನೂ ಸರ್ಕಾರದಿಂದ ಸ್ಪಷ್ಟ ಭರವಸೆ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದರೆ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ಸರ್ಕಾರ ನುಡಿದಂತೆ ನಡೆದಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ. ಹಾಗಾದ್ರೆ ಸರ್ಕಾರ ಆಶಾ ಕಾರ್ಯಕರ್ತರ ಬೇಡಿಕೆಗೆ ಗಮನ ಹರಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ವರದಿ ವಾಹೆಚ್ ಚಿವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಮೇಡಮ್, ತಮ್ಮ ಹೆಸರು? ಎಲ್ಲಿವ್ರು ಮೇಡಮ್? ಬದಾಮಿ ತಾಲೂಕು ಆಶಾ ಕಾರ್ಯಕರ್ತೆ. ಯಾವ ವ್ಯಾಪ್ತಿಯೊಳಗ ಕೆಲಸ ಮಾಡ್ತೀರಾ ಮೇಡಮ್? ಬೇಲೂರು ವ್ಯಾಪ್ತಿ ಒಳಗ ಕೆಲಸ ಮಾಡಿ. ಏನ್ ಮೇಡಮ್, ಏನ್ ಧರಣಿ, ಏನ್ ತಮ್ಮ ಹೋರಾಟ, ಏನ್ ಬೇಡಿಕೆ ಇದಾವಂತ? ಜನವರಿ 7ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಒಳಗ ಸ್ಟ್ರೈಕ್ ಆತ್ರಿ ಸರ್. ಅಹೋರಾತ್ರಿ ಸ್ಟ್ರೈಕ್ ಆದ್ವಿ. ಅಲ್ಲಿ ಬೇಡಿಕೆ ಈಡೇರಿಸಿದಂತ ಸಿದ್ದರಾಮಯ್ಯ ಸರ್ ಮಾತು ಕೊಟ್ಟಿದ್ರು. ಎಪ್ರಿಲಿಂದ 10,000 ರೂಪಾಯಿ ನಿಮಗ ಅಮೌಂಟ್ ಹಾಕ್ತೀನಿ ಅಂತ ಮಾತು ಕೊಟ್ಟು ಇನ್ನೂ ತನ ಆಗಸ್ಟ್ ಆಯ್ತು. ಆಗಸ್ಟ್ ತಿಂಗಳು ಬಂದ್ರು ನಮಗ ಅವ್ರ ಬೇಡಿಕೆ ಈಡೇರಿಸಲಿಲ್ಲ. ನಮ್ಗೆ ಕೊಡೋದವ್ರು ಕೇವಲ 5,000 ರೂಪಾಯಿ. 5,000 ರೂಪಾಯಿ ಒಳಗ ನಮ್ಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಅದ್ರ ಸಂಬಂಧ ನಾವು ಈ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ವಿ. ಅವ್ರು ಬೇಡಿಕೆ, ನಾವು ಏನ್ ಬೇಡಿಕೆ ಇಟ್ಟಿವಿ ಸರ್ಕಾರಕ್ಕ, ಅದನ್ನ ನೆರವೇರಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಇನ್ನು ಇಲ್ಲಿ ಜಿಲ್ಲೆ ಅಲ್ದ ನಾವು ಬೆಂಗಳೂರು ಹೋರಾಟ ಮಾಡಕ್ಕೂ ರೆಡಿ ಇದೀವಿ, ಬೆಂಗಳೂರು ಬರಾಕೂ ರೆಡಿ ಇದೀವಿ. ನಮ್ಮ ಬೇಡಿಕೆ ಈಡೇರ್ಬೇಕನ್ನೋದು ನನ್ನ ಆಸೆ. ಕೇವಲ 5,000 ರೂಪಾಯಿ ಒಳಗೆ ಜೀವನ ಯಾರು ಮಾಡ್ತಾರೆ ಸರ್? ಎಷ್ಟು ಬೇಡಿಕೆಗಳಿದಾವ? ನಮ್ದು 10,000 ಬೇಡಿಕೆ ಇಟ್ಟಿದ್ವಿ ಸರ್. 15,000 ಇಟ್ಟಿದ್ವಿ ಸರ್ ನಾವು ಬೇಡಿಕೆ. ಅವರು 10,000 ಕೊಡ್ತೀನಿ ಅಂತ ಮಾತು ತಗೊಂಡು, ಮಾತಿಗೆ ತಪ್ಪಲ್ಲ, ನಮ್ಮ ನುಡಿದಂತೆ ನಡೆಯುತ್ತೇನೆ ಅಂತ ಸರ್ಕಾರ ನಮ್ದು ಅಂತ ಹೇಳ್ಕೊಂಡು ಇನ್ನೂ ತನ ನಮ್ದು 10,000 ಅಂದಿದ್ದು 1 ರೂಪಾಯಿ ಕೂಡ ಬಂದಿಲ್ಲ. ಬಜೆಟ್ ಒಳಗ 1,000 ರೂಪಾಯಿ ಏರಿಕೆ ಆಯ್ತು. ಅಂಗನವಾಡಿ ಕಾರ್ಯಕರ್ತೆ, ಬಿಸಿ ಊಟ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ ಅಂತ ನಮ್ಮ ಆಶಾ ಕಾರ್ಯಕರ್ತೆ ಅವರಿಗೆ ಇನ್ನೂ ತನ ನಮಗ ಅಮೌಂಟ್ ಬಂದಿಲ್ಲ. ಇದು ಯಾವ ಅನ್ಯಾಯ ಸರ್? ಇದು ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಸಿ ಊಟ ಕಾರ್ಯಕರ್ತರಿಗೆ ಕೊಡ್ಬೇಕಲ್ಲ ಸರ್? ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡೆ ಬಗ್ಗೆ ತಾವು ಹೇಳೋದಾದ್ರೆ? ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಡೆ ಹೇಳ್ಬೇಕಂದ್ರೆ ಸರ್, ಈಗ ನಮ್ಗೆ 1,500 ರೂಪಾಯಿ ಬಿಡುಗಡೆ ಆಗೈತೆ ಸರ್. ನಮ್ಗೆ ಹೆಚ್ಚಿನ ಗೌರವಧನ ಅಂತ ಬಿಡುಗಡೆ ಆಗೈತೆ ಸರ್. ಅದು ನಮ್ಗೆ ಇವ್ರು ಏಪ್ರಿಲಿಂದ 10,000 ರೂಪಾಯಿ ಕೊಡ್ತೀನಿ ಅಂದಿದ್ರಲ್ರಿ ಸರ್. ಆ ಅಮೌಂಟ್ 1,500 ರೂಪಾಯಿ ಸರ್ ಇದ್ರೊಳಗೆ ಸೇರಿಸಿ 10,000 ರೂಪಾಯಿ ಕೊಡ್ತೀನಿ ಅಂತಂದ್ರ ನಾವು ಒಪ್ಪಲ್ರಿ ಸರ್. ಇವ್ರು ಮಾತಿನ ತಕ್ಕ ಏಪ್ರಿಲ್ ಇದ್ದ 10,000 ರೂಪಾಯಿ ಕೊಡ್ತೀನಿ ಅಂದಿದ್ರು, ಅದನ್ನ ಕೊಡ್ಲೇಬೇಕು. ಅದಕ್ಕೆ ಹೋರಾಟ ಮಾಡಕತ್ತೀವಿ ಸರ್. ರಾಜ್ಯ ಸರ್ಕಾರ ನುಡಿದಂತೆ ನಡೆದಿಲ್ಲ ಅಂತ ತಮ್ಮ ಆರೋಪ? ಹೌದ್ರಿ ಸರ್. ಮೇಡಮ್, ತಮ್ಮ ಹೆಸರು? ಯಾವ ವ್ಯಾಪ್ತಿಯೊಳಗ ಕೆಲಸ ಮಾಡ್ತಿದ್ರಿ? ಕಾರ್ಯಕರ್ತೆಯಾಗಿ ನಾವು ಈ ಹಿಂದೆ ನಾವು ಆಶಾ ಸುಗಮಗಾರಾಗಿನೂ ಕೆಲಸ ಮಾಡ್ತಿದೀವಿ. ನಮ್ನು ಸಹಿತ ಏಪ್ರಿಲ್ ಏಕಾಏಕಿನ ತೆಗೆದು ಹಾಕಿದ್ರು ನಮ್ಮ ಸರ್ಕಾರ. ಈಗ ನಾವು ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡಕತ್ತೀವಿ. ರಬ್ಬೆ ಬನಾಟಿ ತಾಲೂಕ ಮಂಜುಳಾ ಅಂತ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ 1,400 ಆಶಾ ಕಾರ್ಯಕರ್ತೆಯರು ಒಂದು ರೋಡಿಗೆ ಬಂದ ಮುಂದಾಗೆ ಈ ನಮ್ಮ ಸರ್ಕಾರವೇ ಕಾರಣ. ಯಾಕಂದ್ರೆ ನಾವು ಇವತ್ತಿನ ದಿನ ನಾವು ಜನವರಿ 7ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ ಮಾಡುವಾಗ ಅಹೋರಾತ್ರಿ ನಾವು ಸ್ಟ್ರೈಕ್ ಮಾಡಿದಾಗ ನಮ್ಮ ಸರ್ಕಾರ ನಮ್ಗ ಒಂದು ಸುಳ್ಳು ಭರವಸೆ ಕೊಟ್ಟಿತ್ತು. ಏನಂದ್ರೆ ನಾವು ನಿಮ್ಗ ಏಪ್ರಿಲ್ 1 ತಾರೀಕಿನಿಂದ ನಿಮ್ಗೆ 10,000 ರೂಪಾಯಿ ಜಾರಿಗೊಳಿಸ್ತೀವಿ. ಸಮಿತಿಯ ಒಂದು ಎಲ್ಲಾ ನೋಟಿಸ್ಗಳು ನಮ್ಮ ಆಶಾ ಕಾರ್ಯಕರ್ತರ ನಮ್ಗೆ ಏಪ್ರಿಲ್ 1 ಪೇಮೆಂಟ್ ಮಾಡ್ತಾರೆ ಹೋಗ್ರಿ ಅಂತ ಕಳ್ಸಿದ್ರು. ಇವತ್ತಿನ ದಿನ ಆಗಸ್ಟ್ ಬಂದ್ರು ಸಹಿತ ನಮ್ಗೆ ಯಾವುದೇ ಒಂದ್ ರೂಪಾಯಿ ಬಿಡಿ ಕಾಸು ನಮ್ಮ ಅಕೌಂಟಿಗೆ ಬಂದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲಾ ಆಶಾ ಕಾರ್ಯಕರ್ತರು ಒಂದು ರೊಚ್ಚಿಗೆ ಎದ್ದು ಈ ಒಂದು 31 ಜಿಲ್ಲೆಯಲ್ಲಿ ಏಕಕಾಲಕ್ಕೆ ಅಹೋರಾತ್ರಿ ಈ ಒಂದು ಹೋರಾಟಕ್ಕೆ ಬೀದಿಗೆ ಬಂದೀವಿ. ಈ ನಮ್ಮ ಸರ್ಕಾರ ನಮ್ಮನ್ನ ಗಮನಿಸಿ
ನಾವ್ ಆಶಾ ಕಾರ್ಯಕರ್ತರಿಗೆ ಒಂದು 10,000 ಪೇಮೆಂಟ್ ಮಾಡ್ಬೇಕಾದ್ರ ಅವ್ರು ಇವತ್ತಿನ ಆರ್ಡರ್ ಕೊಡ್ಕೊಂಡು ನಾವ್ ಎದ್ದು ಹೋಗ್ತೀವಿ. ಇಲ್ಲಾದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ನಾ ಈ ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ. ಮತ್ ಇನ್ನೊಂದ್ ಏನಾಗೈತಿ ಅಂದ್ರ ಶಾಲೆ ಕಲಿದೇ ಇರೋ ಶಿಕ್ಷಕರಂತ ಅಂದ್ರ ಒಂದ್ 5ನೇ 8ನೇ 7ನೇ ಇದ್ದವ್ರ ಅದಾರಿ. ಅಂತ ಆಶಾ ಕಾರ್ಯಕರ್ತರಿಗೆ ಯಾವ್ದೋ ತೊಂದ್ರೆ ಮಾಡಿದೆ, ಯಾಕಂದ್ರೆ ಇಲ್ಲಿವರೆಗೆ ಅವ್ರ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಯಾವುದೇನೋ ವಂಚಿತಗೊಳಿಸದೆ ಒಂದ್ ಹಳ್ಳಿ ಮಟ್ಟದಲ್ಲಿ 1000 ಜನಸಂಖ್ಯೆ ಏನೋ ಒಂದು ಸತ್ರುನು ಮಾಹಿತಿ ಕೊಟ್ಟಿವಿ, ಹುಟ್ಟಿದ್ರು ಮಾಹಿತಿ ಕೊಟ್ಟಿವಿ. ಒಂದ್ ಆರೋಗ್ಯವನ್ನು ಅವ್ರನ್ನ ಯಾವ ತರ ಕಾಪಾಡ್ಕೋಬೇಕಂತ ನಾವ್ ಆಶಾಗಳಿಗೆ ಗೊತ್ತೈತಿ. ಅದರಿಂದ ನಾವು ಇಂಜೆಕ್ಷನ್ ಒಂದೇ ಮಾಡೋದಿಲ್ಲ, ಈ ಸರ್ಕಾರ ತಿಳಿಸೋದಿಲ್ಲ. ಆಶಾ ಕಾರ್ಯಕರ್ತರು ಇಂಜೆಕ್ಷನ್ ಒಂದೇ ಮಾಡಲ್ಲ, ಪ್ರತಿಯೊಂದನ್ನು ಕೆಲಸ ನಾವು ಏನ್ ಹೇಳೋದು ಆಶಾ ಕಾರ್ಯಕರ್ತರಿಗೆ ಹೇಳ್ತಾರ. ಒಂದ್ ಸರ್ವೆ ಆಗ್ಲಿ, ಒಂದ್ ಡಾಟಾ ಮಾಡೋದಾಗ್ಲಿ, ಪ್ರತಿಯೊಂದು ಆಶಾನ ಒಂದೇಳಿ ಆಶಾ ಬರ್ದಿದ್ರೆ ರೀ ಅವ್ರು ದುಡ್ಡು ಕೊಟ್ಟ ಬೇರೆ ಕಡೆಯಿಂದ ಹಾಕ್ಸ್ಕೊತಾರೆ. ಅದಕ್ಕೆ ನಾ ಹೇಳತ್ತೀನ್ರಿ, ಯಾವ ಆಶಾನು ಕೆಲಸದಿಂದ ವಂಚಿತ ಇಲ್ಲ. ದಯವಿಟ್ಟು ಹೇಳ್ತೀವಿ ಸರ್ಕಾರಕ್ಕ, ಆಶಾಗಳು ಅವ್ರು ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗೆ ಅವ್ರಿಗೆ ಯಾವ್ದೇ ಸಮಸ್ಯೆ ಆಗದಂತೆ ಅವ್ರು ಇದ್ದಂತೆ ಅವ್ರನ್ನು ಮುಂದುವರ್ಸ್ಕೊಂಡ್ ಹೋಗ್ಬೇಕು. ಮತ್ತು ಬೆಂಚ್ ಮಾರ್ಕ್ ಅಂತ ಐತಲ್ಲ ಅದನ್ನು ಕೈ ಬಿಡ್ಬೇಕು ನಮ್ ಸರ್ಕಾರ. ಪ್ರತಿಯೊಂದು ಆಶಾಗನೆ ಡಾಟಾ ಮಾಡ್ಬೇಕಂತ ಹೇಳ್ಬಾರ್ದು. ನಾವೊಂದ್ ವಿಷಯ ಹೇಳ್ತೀನ್ರಿ ಸರ್ಕಾರಕ್ಕ, 1 ಲಕ್ಷ ಗಂಟ್ಲೆ ಪಗಾರ ತಗೊಂಡವ್ರ ಸುಮ್ನೆ ಒಂದ್ 2-3 ಗಂಟೆ ಕೆಲಸ ಮಾಡಿ ಕುರ್ಚಿ ಮೇಲೆ ಕುಂತ ಸೀದಾ ಎದ್ದು ಹೋಗ್ಬಿಡ್ತಾರ. ನಾವ್ ಹಗಲಿರೋದು ನಮಗ್ ರಜೆಯಿಂದ ನಾವು ದುಡಿತಾ ಇದೀವಿ. 5,000 ನಾವ್ ಹೆಂಗ್ ಬದುಕ್ಬೇಕು ಅನ್ನೋದು ಹೇಳ್ಬೇಕು ಸರ್ಕಾರ. ನಮ್ ಕುಟುಂಬ ನಡ್ಸ್ಕೊಂಡ್ ಹೋಗ್ಬೇಕು, ನಮ್ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು. ನಮ್ಮ ಮನೆಯಲ್ಲೇ BP ಶುಗರ್ ಅತ್ತಿ ಮಾವುಗಳ್ತಾರ, ಅವ್ರನ್ನ ಹೆಂಗ್ ನೋಡ್ಕೊಂಡ್ ಹೋಗ್ಬೇಕು. ಇಂತ ನಾವ್ ಮಾಡ್ಕೊಂಡ್ ಹೋದ್ರೆ ಹೆಂಗ ನಾವು ಈ ಕುಟುಂಬ ನಡ್ಸ್ಕೊಂಡು ನಾವ್ ಆರ್ಥಿಕ ಪರಿಸ್ಥಿತಿಯಿಂದ ಹೆಂಗ್ ಹೊರಗಡೆ ಬರ್ಬೇಕು ಅನ್ನೋದು ಸರ್ಕಾರ ಗುರುತಿಸಿ ನಮಗ ನಮ್ ಕುಟುಂಬದ ನಡೆಸ್ಕೊಂಡು ಹೋಗೋಷ್ಟೇ ನಮಗ್ ಪೇಮೆಂಟ್ ಕೊಡ್ಬೇಕಂತ ನಾವ್ ಈ ಮೂಲಕ ಕಳಕಳಿ ವಿನಂತಿ ಮಾಡ್ಕೊಳ್ತಿದ್ವಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವ್ರ ನುಡ್ದಂತೆ ನಡೀತೀನಿ ಅಂತ ಬಹಳಷ್ಟು ಕಡೆ ನಮಗ ಹೇಳ್ಯಾರ. ಅದಕ್ಕೋಸ್ಕರ ಆಶಾಗಳ ಬಗ್ಗೆ ಗಮನದಲ್ಲಿ ಹರಿಸಿಕೊಂಡ ನಮ್ಮ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕಂತ ನಾವು ಈ ಒಂದು ಮಟ್ಟದಿಂದ ಕಳಕಳಿಯಿಂದ ಕೇಳ್ಕೊತೀವಿ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ನುಡಿದಂತೆ ನಡೆದಿವಿ ಅಂತ ಹೇಳಿದಾಗ ತಮಗೆ ಸುಳ್ಳು ಹೇಳಿಕೆ ಅಥವಾ ಭರವಸೆಯನ್ನ ನೀಡಿದ್ದಾರೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಏನ್ ಹೇಳಕ್ಕೆ ತಾವು ಇಷ್ಟಪಡ್ತೀವಿ? ಯಾಕಂದ್ರೆ ಸರಿ ಅವ್ರು ನುಡ್ದಂತೆ ನಡೆದಂತೆ ಸುಳ್ಳು ಭರವಸೆಯನ್ನು ಕೊಟ್ಟದಂತೂ ನಿಜ. ಯಾಕಂದ್ರೆ ತಮ್ಮ ಬೇಡಿಕೆಯನ್ನು ಸಹಿತ ತಾವು ಈಡೇರಿಸ್ತೀವಿ ಅನ್ನುವಂತ ಒಂದು ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಸರಿ ಮಾಡ್ಯಾರ. ಯಾಕಂದ್ರ ನಮಗ ಈಗ ಆಶಾಗಳಿಗೆ ಏಪ್ರಿಲ್ 1 ತಾರೀಕು ನೀವು ಕೊಡ್ತಾನೆ ಅಂದಿದ್ರಿ ಸರಿ, ಹಾಕಿಲ್ಲ ಸರಿ. ಹಳ್ಳಿ ಒಳಗ ಬಸ್ ಸೌಕರ್ಯ ಇಲ್ಲ ಸರ್, ಬಸ್ ಫ್ರೀ ಅಂತಾರ. ಜನಸಂಖ್ಯೆ ಕಡೆಯಿಂದ ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಂಡಾಗ ಇವಾಗ ತೆಗಿತು ಮತ್ತೆ ಅವ್ ಕೆಲಸ ಮಾಡಿಸ್ಕೊಡಾಗ ಸರ್ಕಾರಕ್ಕೆ ಕೇಳಿಸ್ಬೇಕ್ರಿ ಸರ್. ಅದನ್ನ ಒಂದೊಂದು ಬೇಡಿಕೆ ದಯವಿಟ್ಟು ಈಡೇರಿಸಿ ಸರ್ಕಾರ ಸಿದ್ದರಾಮಯ್ಯ ಸರ್ಗೆ ನಾವ್ ಮನವಿ ಮಾಡ್ಬೋದು ಸರ್. ನಾನು ಬೇಡಿಕೆ ಅಂತ ಬೇಡ್ಕೊಂತೀನಿ ನೋಡ್ರಿ. ಮುಖಾಂತರ ಎಲ್ಲಾ ಕೆಲ್ಸಾನು ಮಾಡ್ಬೇಕಂತ ಹೇಳ್ತಾಗ ಮಾಡಕ ಯಾವ ಅಧಿಕಾರಿಗಳನ್ನು ನೇಮಿಸಿಲ್ಲ. ಅದನ್ನ ನಾವು ಫಸ್ಟ್ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಂತ. ಅದಕ್ಕಾಗಿ ಇದರಿಂದ ನಮ್ಗ ಬಾಳ ತೊಂದರೆ ಆಗತ್ತೈತಿ. ನಮ್ ಪೇಮೆಂಟ್ ನಾವ್ ಹಾಕ್ಸ್ಕೋಬೇಕಾದ್ರೆ ಅದಕ್ಕೆ ದುಡ್ಡು ಕೊಟ್ಟು ಹಾಕಿಸ್ಕೋಬೇಕು. ಅದಕ್ಕಾಗಿ ಯಾವ ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ ಹುದ್ದೆಯನ್ನ. ಇದು ನಮಗ್ ಮೋಸ ಆಗ್ತಾ ಇದೆ ಎಲ್ಲಾ ಆಶಾಗಳಿಗೆ. ನಾವು ನಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕೆಲಸ ಮಾಡಕತ್ತೇವಿ. ಸರ್ಕಾರ ಏಪ್ರಿಲ್ 1ರಿಂದ ನಮ್ಗೆ 10,000 ರೂಪಾಯಿ ಜಾರಿಗೊಳಿಸ್ತೈತೆ ಅಂತ ಹೇಳಿ ನುಡಿದಂತೆ ಸರ್ಕಾರ ಮಾಡಿದ್ದು. ಅದರ ಪ್ರಕಾರ ನಡೆದಿಲ್ಲ. ಮಹಿಳೆಯರಿಗೆ 5 ಗ್ಯಾರಂಟಿ ಯೋಜನೆ ಕೊಡ್ತು, ಆದ್ರೆ ನಾವು ಕೆಲಸ ಮಾಡೋರ್ಗೆ ಯಾವುದೇ ರೀತಿ ಸಹಾಯನ ಮಾಡ್ಲಿಲ್ಲ. ನಮಗ್ ಸರ್ಕಾರ ನುಡಿದಂತೆ ನಡಿಲಿಲ್ಲ. ಆಮೇಲೆ ಸೇವಾ ಭದ್ರತೆನೂ ನಮಗಿಲ್ಲ. ನಾವು ಕೇಳೋದು ಏನಪ್ಪಾ ಅಂದ್ರ ಸೇವಾ ಭದ್ರತೆ ಬೇಕು ನಮ್ಗೆ. ಯಾವಾಗ ರಾತ್ರೋರಾತ್ರಿ ಅವ್ರಿಗೆ ಏನ್ ಮನಸ್ಸಿಗೆ ಬರ್ತೈತಿ ಅದೊಂದು ಜಾರಿ ತರಿಸ್ತಾರ. ಈಗ ಅರ್ಧ ಆಶಾ ಕಾರ್ಯಕರ್ತರು ರಾಜ್ಯಾದ್ಯಂತ ಇರುವಂತ 45,000 ಆಶಾ ಕಾರ್ಯಕರ್ತರೊಳಗಿಂದ ಬೆಂಚ್ ಮಾರ್ಕ್ ಅಂತ ತಂದಾರ. ಆ ಬೆಂಚ್ ಮಾರ್ಕ್ ಎಷ್ಟು ಬರ್ತೈತಿ ಅವ್ರಿಗೆ ಆಟೋಮೆಟಿಕ್ ರದ್ದು ಆಗಾಕತ್ತಾವ. ಆಶಾ ಕಾರ್ಯಕರ್ತರ ಹೆಸರು 60 ವರ್ಷದ ಮೇಲ್ಪಟ್ಟವ್ರಿಗೆ ಆನ್ ಸ್ಪಾಟ್ ಮೊನ್ನೆ ಏಪ್ರಿಲ್ 1ಕ್ಕ ರದ್ದಾಗಿಬಿಟ್ಟಾವ. ಅದನ್ನೆಲ್ಲ ನಮಗ ಮುನ್ಸೂಚನವಾಗಿ ಹೇಳ್ಬೇಕು. ಮತ್ತ ನಮ್ಗ್ ಸೇವಾ ಭದ್ರತೆ ಕೊಡ್ಬೇಕು. ಬೆಂಚ್ ಮಾರ್ಕ್ ಅನ್ನ ನಿಷ್ಕ್ರಿಯಗೊಳಿಸ್ಬೇಕು ಅಂತ ಹೇಳಿ ನಾವ್ ತಿಳ್ಕೊಂತೀವಿ. ಸೇವಾ ಭದ್ರತೆ ಬೆಲೆ ಏರಿಕೆ ಐತಿ. ಈಗೆಲ್ಲ ಬೆಲೆ ಏರಿಕೆದ್ರೊಳಗ ನಮ್ಗ್ 5,000 ರೂಪಾಯಿ ಈಗ ಸರ್ಕಾರ ಬದ್ಲಿ ಆದಂಗ ಬೆಲೆ ಏರಿಕೆ ಜಾಸ್ತಿ ಐತಿ. ನಮ್ಗ್ 5,000 ರೂಪಾಯಿದೊಳಗನ ಒಂದ್ ಮಗುವಿನ ಫೀ ಕಟ್ಬೇಕಂದ್ರ ಇವತ್ತು 50,000 ಐತಿ. ಸರ್ಕಾರಿ ಶಾಲಿ ಸಾಕಷ್ಟು ನಮಗ
ಸೌಕರ್ಯಗಳು ಇಲ್ಲ. ಅದಕ್ಕಾಗಿ ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂದ್ರೆ 50,000 ರೂಪಾಯಿ ಫೀ ಕಟ್ಟಬೇಕಂದ್ರ ನಾವು 1 ವರ್ಷ ಇಡೀ ದುಡಿಬೇಕು. ಹಾಗಾಗಿ ನಾವು ಊಟ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗವಲ್ತು. ಬೆಲೆ ಏರಿಕೆದ್ರೊಳಗ ನಮಗೂ ನಮ್ಗ್ ಗೌರವಧನ ಹೆಚ್ಚ್ ಕೇಳಾಕತ್ತೇವ್ ನಾವು. ನಮ್ ಸಂಬಳ ಕೇಳಾಕತ್ತೇವಿ, ಗೌರವಧನ ಹೆಚ್ಚ್ ಕೇಳಾಕತ್ತೇವಿ. ನಾವ್ ಒಂದ್ ಕೆಲಸ ಮಾಡ್ರೆ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಅಂತ ಹೇಳಿ ಅವ್ರ ನಮಗ ಗೌರವಧನ ಕೊಡ್ತಾರ. ಆ ಗೌರವಧನ ತೆಗೆದ 10,000 ರೂಪಾಯಿ ನಮ್ಗೆ ಫಿಕ್ಸ್ ಗೌರವಧನ ಕೊಡ್ಬೇಕಂತ ಹೇಳಿ ನಾವು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು.